236 to 239, 236, 237, 238, 239 ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ನಿಮ್ಗೆಲ್ಲರಿಗೂ ನಾವು ಕೊಟ್ಟಿರೋ ಪ್ರತಿನಲ್ಲಿ ನೀವು ನೋಡ್ಬೋದು ಏನಿದೆ ಅದು ಪೇಜಸ್ನಲ್ಲಿ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಹ್ಯಾಂಡ್ ರೈಟಿಂಗ್. ವಾಟರ್ ಮಾರ್ಕ್ ಯಾರ್ದಿದೆ? ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ, ಅಂದರೆ ಸರ್ಕಾರದ್ದು ಅಧಿಕೃತವಾದಂಥ ದಾಖಲೆಗಳಿವೆ. ಇದು ಅವ್ರ ಸ್ವಂತ ಹ್ಯಾಂಡ್ ರೈಟಿಂಗ್ ನಲ್ಲಿದೆ. ಏನಂತಾರೆ ಇದರಲ್ಲಿ ಅಂದರೆ, ಇಟ್ ಈಸ್ ಡೇಟೆಡ್ ಜನವರಿ 18, 1952. ಎಲ್ಲಿಂದ ಬರೆದಿರೋದು? 26 ಅಲಿಪುರ್ ರೋಡು, ಸಿವಿಲ್ ಲೈನ್ಸು, ಡೆಲ್ಲಿ. ಇವಾಗ ಅದು ಸ್ಮಾರಕ ಆಗಿದೆ. 26 ಅಲಿಪುರ್ ರೋಡ್, ಸಿವಿಲ್ ಲೈನ್ಸ್, ಡೆಲ್ಲಿ, January 18, 1952. ನಾನು ಎಲ್ಲನೂ ಓದಕ್ಕೆ ಹೋಗೋದಿಲ್ಲ. ಅವ್ರೇನು ಹೇಳ್ತಾರೆ? I agree with your analysis of Dange's attitude towards us and towards the Congress. Whether what he did was because of collusion with Patil is more than I can say. Perhaps what you say is true. Asyakar, who was here recently, told me that the plot to defeat me was hatched by Dange and Savarkar, who was inflamed by my proposal to partition Kashmir. ಯಾರಪ್ಪ ಇದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಖುದ್ದಾಗಿ ಅವರು ಕೈನಲ್ಲಿ ಬರೆದಂತ ಲೆಟರು. ಸಾಕ್ಷಿ ಕೇಳ್ತಾ ಇರಲ್ಲ, ಕೊಟ್ಟಿದ್ದೀನಿ ತಗೊಳ್ಳಿ. ಅಮಿತ್ ಶಾ ಅವ್ರಿಗೆ ಹೇಳಿಬೇಕಾದ್ರೆ ಒಂದು ಫೋರೆನ್ಸಿಕ್ ಆಡಿಟ್ ಮಾಡಿಸ್ಬಿಡಿ, ಯಾರ ಹ್ಯಾಂಡ್ ರೈಟಿಂಗು ಅಂದ್ಬಿಟ್ಟು ಇದು ಇವ್ಯಾಲ್ಯೂಯೇಟ್ ಮಾಡಿಸ್ಬಿಡಿ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಒಂದು ಟ್ರಾನ್ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ, ಇನ್ನೊಂದು ಅವರ ಲೇಖನೆ ಕೊಟ್ಟಿದ್ದೀನಿ. ಟೈಪ್ ಒಂದು ಮತ್ತೆ ಒಂದು ಇದು ಕೊಟ್ಟಿದ್ದೀನಿ. ಸೆಕೆಂಡ್ ಇರೋದು ಸಾಫ್ಟ್ ಕಾಪಿನೂ ಕೂಡ ನಿಮ್ಗೆ ಕಳಿಸ್ಕೊಡ್ತೀನಿ. ಒಂದು ಮಾತ್ರ ಸಾಬೀತಾಯ್ತು, ಜನರು ಕರೆಕ್ಟ್ ಇದ್ರು. ನಾರಾಯಣ ಸ್ವಾಮಿ ಚೆಲುವಾದಿಗೆ ಪಬ್ಲಿಕ್ ಒಪಿನಿಯನ್ ಇಲ್ಲ, ಎಲೆಕ್ಷನ್ ನಿಲ್ಲಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ನಾವು ಯಾವಾಗೆಲ್ಲ ಅವರಿಗೆ ಎಲೆಕ್ಷನ್ಗೆ ಟ್ರೈ ಮಾಡ್ತಾ ಇದ್ವಿ, ಅಲ್ಲಿ ಲೋಕಲ್ ಲೀಡರ್ಸ್ ಬಂದು ಸರ್ ಯಾಕೆ ಸರ್ ಇವ್ರಿಗೆ ಕೊಡ್ತೀರಾ, ಅವ್ರಿಗೆ ಗೆಲ್ಲಲ್ಲ ಅಂತ. ಅದಕ್ಕೆ ಅವ್ರಿಗೆ ಭವಿಷ್ಯ ಸಿಕ್ಕಿಲ್ಲ ಅನ್ಸುತ್ತೆ. ಎಲೆಕ್ಷನ್ ಅಂತೂ ಗೆಲ್ಲಕ್ಕಾಗಲ್ಲ. ಆದರೆ ಬಿಜೆಪಿನವರು ಒಂದು ಒಳ್ಳೆ ಬಕ್ರ ಉಟ್ಕೊಂಡಿದ್ದಾರೆ ನಿಮಗೆ. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಿಮಗೆ MLC ಮಾಡಿರೋದು ಮತ್ತೆ ನಿಮಗೆ ವಿರೋಧ ಪಕ್ಷದ ನಾಯಕರು ಮಾಡಿರೋದು ಬರೀ 3-4 ಜನಕ್ಕೆ ಬೈಯಕ್ಕಷ್ಟೇ. ಇಶ್ಯೂ ಮೇಲಂತೂ ನೀವು ಮಾತಾಡೋಕ್ಕೆ ಆಗೋದೇ ಇಲ್ಲ, ನಿಮ್ಗೆ ಬರೋದೂ ಇಲ್ಲ. ಖರ್ಗೆ ಸಾಹೇಬ್ರಿಗೆ ಬೈಬೇಕು, ಸಿದ್ದರಾಮಯ್ಯನವ್ರಿಗೆ ಬೈಬೇಕು, DK ಶಿವಕುಮಾರ್ ಅವ್ರಿಗೆ ಬೈಬೇಕು, ಪ್ರಿಯಾಂಕ್ ಖರ್ಗೆ ಬೈಬೇಕು, ಇಷ್ಟೇ. ಇದು ಯಾಕೆ ನಿಮಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಒಂದು ಫಸ್ಟ್ ಒಂದು ಪರೀಕ್ಷೆ ಕೊಟ್ಟಿದ್ರು, ನಿಮ್ಗೆ ನೆನಪಿದ್ರೆ ಇದೆಯೋ ಇಲ್ಲೋ, ಒಂದು ಚಡ್ಡಿ ಅಭಿಯಾನ ಮಾಡಿದ್ರು, ನೆನಪಿದೆಯಾ? ಕರೆಕ್ಟ್ ಇದೆ ಅಲ್ವಾ? ನೆನಪಿದೆಯಾ ಮಾಧ್ಯಮ ಸ್ನೇಹಿತರಿಗೆ? ಇದು ಇಷ್ಟೇ ನಿಮ್ದು ಸಾಮರ್ಥ್ಯ. ಇದು ಯಾಕಂತ ಹೇಳ್ತೀನಿ ಅಂದರೆ, ಯಾವಾಗ ನಮ್ಮ ಒಬ್ಬ NSY ಕಾರ್ಯಕರ್ತ ಮತ್ತು ಅಧ್ಯಕ್ಷರು ಶಿವಮೊಗ್ಗದಲ್ಲೋ ಎಲ್ಲೋ ಆ ಕಾಕಿ ಚಡ್ಡಿ ಸುಟ್ಟಿದ್ದಕ್ಕೆ ಇವರು ಚಡ್ಡಿ ಸಂಗ್ರಹಣೆ ಅಭಿಯಾನ ಮಾಡಿದ್ರು. ನನಗೆ ಯಾಕೆ ಇದು ಬೇಜಾರು ಅಂದರೆ, ಐ ಕನ್ಸಿಡರ್ ಹಿಮ್ ಒನ್ ಆಫ್ ಅಸ್, ಐ ಕನ್ಸಿಡರ್ ಹಿಮ್ ಆನ್ ಈಕ್ವಲ್. ನಮ್ಮ ಸಮುದಾಯದವರು, ನಮ್ಮ ಸಮುದಾಯದ ಲೀಡರ್ ಅಂತ ಜನರು ಅನ್ಕೊಂತಾರೆ. ಆದರೆ ಈ ಚಡ್ಡಿ ಸಂಗ್ರಹಣ ಅಭಿಯಾನ ಮಾಡಬೇಕಾದ್ರೆ ಆಗ ನಿಮ್ಮ ಸ್ವಾಭಿಮಾನ ಎಲ್ಲೋಗಿತ್ತು? ಬಿಜೆಪಿ ಯಾವ್ದಾದ್ರು ಒಬ್ಬರು ನಾಯಕರನ್ನ ಮಾಡಿದ್ರ ಇದು? ಈ ಅಭಿಯಾನ ಯಾರ್ಯಾರೋ ಸರ್ ಹಳ್ಳಿಗಳಲ್ಲಿ ಹೋಗಿ ಯಾರ್ಯಾರು ಹುಟ್ಟಿರೋದು ಬಿಟ್ಟಿರೋ ಚಡ್ಡಿ ಎಲ್ಲ ತಲೆ ಮೇಲೆ ಹೊತ್ಕೊಂಡ್ರಲ್ರಿ, ಸ್ವಾಭಿಮಾನದ ಅದು ಬರೇ SC ಮೋರ್ಚಾ ಕೊಟ್ರಲ್ಲ. ಇದು ನಿಮ್ ಯೋಗ್ಯತೆ? ನಿಮ್ ಪಾರ್ಟಿನಲ್ಲಿ SC ಮೋರ್ಚಾ ಅದು ಅವಾಗ ಯಾರು ಪಾರ್ಟಿ ಪ್ರೆಸಿಡೆಂಟ್ ಇದ್ರಲ್ಲಪ್ಪ, ನವೀನ್ ಕುಮಾರ್ ಕಟೀಲ್ ಅವ್ರ ಹೊತ್ಕೊಂಡ್ರ, ಖಾಲಿ ಬುಟ್ಟಿಯನ್ನ ಇಟ್ಕೊಂಡ್ರ ತಲೆ ಮೇಲೆ? OBC ಮೋರ್ಚಾದವ್ರು ಮಾಡಿದ್ರ? CM ಅವ್ರು ಏನಾದ್ರು ಚಾಲನೆ ಕೊಟ್ರ? ಅವಾಗಿನ CM ಅವರು ಇಬ್ರಿಬ್ರು DCM ಇದ್ರಲ್ಲ, ಏನಾದ್ರು ಚಾಲನೆ ಕೊಟ್ಟಿದ್ರ ಅವಾಗ? ಬರೇ SC ಮೋರ್ಚಾ ಮತ್ತೆ SC ಮೋರ್ಚಾ ಅಧ್ಯಕ್ಷರಿಗೆ ಮಾತ್ರ ಈ ಚಡ್ಡಿ ಹೊತ್ತು ಅಭಿಯಾನ RSSದು. ಇದನ್ನ ನೀವು ಮಾಡಿದ್ರ ಗೊತ್ತಾಯ್ತು ಅವರಿಗೆ ಯಾವ ಮನುಷ್ಯ ಸ್ವಾಭಿಮಾನ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.